ಸಂಕ್ರಾಂತಿ ಯಾಕೆ ಈ ವರ್ಷ 15ಕ್ಕಿದೆ ಗೊತ್ತಾ? ಏಕಾದಶಿನೂ ಅಲ್ಲ, ಲೀಪಿಯರೂ ಅಲ್ಲ. ನಿಜವಾದ ಕಾರಣ ಇನ್ನೂ ಕುತೂಹಲವಾದದ್ದು. ನಾನು ಬೆಳಕು ನೋಡೋಕೆ ಅಂತ ಗವಿ ಗಂಗಾಧರೇಶ್ವರ ಗುಡಿಗೆ ಹೋಗಿದ್ದೆ. ಅಲ್ಲಿ ಸಂಕ್ರಾಂತಿ ನಾಳೆ ಎಂದರು. ಆಳವಾಗಿ ಹುಡುಕಿದ ಮೇಲೆ ತಿಳಿಯಿತು, ಕ್ಯಾಲೆಂಡರ್ಗಳಲ್ಲಿ ಸಾಮಾನ್ಯವಾಗಿ 2 ವಿಧಗಳಿವೆ. ಒಂದು ಸಾಯನ ಪಂಚಾಂಗ, ಟ್ರಾಪಿಕಲ್ ಕ್ಯಾಲೆಂಡರ್. ಇವು ಬೇಸಿಗೆ ಕಾಲ, ಚಳಿಗಾಲ, ಉತ್ತರಾಯಣ, ದಕ್ಷಿಣಾಯನ ಅದನ್ನೇ ಅಡಿಪಾಯವಾಗಿಟ್ಟುಕೊಂಡಿರುವ ಪದ್ಧತಿ. ಪಾಶ್ಚಾತ್ಯ ಜನವರಿ ಫೆಬ್ರವರಿಯ ಗ್ರೆಗೋರಿಯನ್ ಕ್ಯಾಲೆಂಡರು ಇದನ್ನೇ ಬಳಸುತ್ತೆ. ಇನ್ನೊಂದು ನಿರಯನ ಪಂಚಾಂಗ, ಸೈಡೀರಿಯಲ್ ಕ್ಯಾಲೆಂಡರ್. ಇವುಗಳು ಭೂಮಿಯ ಚಾರವನ್ನು ಸೂರ್ಯನ ಬದಲು ಅಚಲವಾದ ನಕ್ಷತ್ರವನ್ನೇ ಆಧಾರವಾಗಿಟ್ಟುಕೊಂಡಿರುವ ಪದ್ಧತಿ. ವೇದ ಪಂಚಾಂಗಗಳು ಹಾಗೂ ಖಗೋಳ ವಿಜ್ಞಾನಿಗಳು ಇದನ್ನು ಬಳಸ್ತಾರೆ. ಆದರೆ ಇಲ್ಲೇ ಬರೋದು ಕಿರಿಕು. ಭೂಮಿ ನೇರವಾಗಿ ತಿರುಗೋದಿಲ್ಲ, ಬುಗುರಿ ಹಾಗೆ ಸ್ವಲ್ಪ ಅಲೆಯುತ್ತಾ ತಿರುಗುತ್ತೆ. ಈ ಅಯನ ಪ್ರೆಸೆಷನ್ದಿಂದ ಸಾಯನ ಹಾಗೂ ನಿರಯನ ವರ್ಷದಲ್ಲಿ 20 ನಿಮಿಷದ ವ್ಯತ್ಯಾಸವಿದೆ. ಅದೇನು ಹೆಚ್ಚೇನಲ್ಲ. ಆದರೆ ಈ ಸಣ್ಣ ಹನಿಯ ಅಂತರ 70 ವರ್ಷಗಳ ನಂತರ 1 ದಿನದ ಪರೆಯಾಗಿ ಬೆಳೆಯುತ್ತೆ. ಈ ಕಾರಣದಿಂದ 1700 ವರ್ಷಗಳ ಹಿಂದೆ ಸೂರ್ಯ ಮಕರಕ್ಕೆ ಡಿಸೆಂಬರ್ ತಿಂಗಳಲ್ಲೇ ಸೇರ್ತಿತ್ತು. ಆಗ ಉತ್ತರಾಯಣ, ವಿಂಟರ್ ಸಾಲ್ಸ್ಟಿಸ್ ಮತ್ತು ಸಂಕ್ರಾಂತಿ ಒಂದೇ ದಿನವಾಗಿತ್ತು. ಈಗಲೂ ವಿಂಟರ್ ಸಾಲ್ಸ್ಟಿಸ್ ಡಿಸೆಂಬರ್ನಲ್ಲೇ ಇದೆ. ಆದರೆ ಸಂಕ್ರಾಂತಿ ಈ ವರ್ಷ 15 ಜನವರಿಗೆ ಬಂದಿದೆ. ಇನ್ನು ಕೆಲವು ಶತಮಾನಗಳ ನಂತರ 16, 17 ಆಗುತ್ತೆ. ಇದು ಹೊಸದೇನಲ್ಲ. ಸಂಕ್ರಾಂತಿ ಬದಲಾಗಿಲ್ಲ, ನಕ್ಷತ್ರ ಕದಲಿಲ್ಲ, ಭೂಮಿ ಮಾತ್ರ ಸ್ವಲ್ಪ ಅಲೆದಾಡುತ್ತಿದೆ. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹಲ.